ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಪಾರ್ಟ್ 2 ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದಾಗೆ ನಾವು ಜಪತ್ಕಟ್ಟೆ ಅನ್ನೋ ಪ್ಲೇಸಲ್ಲಿ ಸ್ಟೇ ಆಗಿರೋದು. ಈ ದಿನ ಶುರುವಾಗಿದ್ದು ಮಾಘಸ್ನಾನದಿಂದ. ಮಾಘಸ್ನಾನಕ್ಕಿಂತ ಮುಂಚೆ ಒಂದು ಮಹಾಸಂಕಲ್ಪ ಮಾಡಿದ್ರು. ಮಹಾಸಂಕಲ್ಪ ಆದಮೇಲಿಂದ ನಾವು ಸ್ನಾನ ಶುರು ಮಾಡಿದ್ವಿ. 3 ಸಲ ಮುಳುಗಿ ಎದ್ದು ಸ್ನಾನ ಮುಗಿಸ್ಕೊಂಡು ಬಂದ್ವಿ. ಹೆಣ್ಮಕ್ಳೆಲ್ಲ ಗಂಗೆ ಪೂಜೆ ಮಾಡ್ತಾರೆ. ಗಂಗೆ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಇದ್ದಿದ್ದು ದೇವಸ್ಥಾನದಲ್ಲಿ, ಅಂದರೆ ಅದೇ ಜಪತ್ಕಟ್ಟೆನಲ್ಲಿರೋ ದೇವಸ್ಥಾನದಲ್ಲಿ ಜಪ್ಪಿಯೇಶ್ವರ ಅಂತ ದೇವರಿರೋದು. ಸೊ ಜಪ್ಪಿಯೇಶ್ವರ ಅಂದರೆ ಶಿವನ ಇನ್ನೊಂದು ಅವತಾರ. ಈ ಜಪತ್ಕಟ್ಟೆಗೆ ಯಾತಿಕಿ ಹೆಸರು ಬಂತು ಅಂತ ನಿಮ್ಗೇನಾರು ಗೊತ್ತಾ? ನೋಡಿ, ನಾ ಹೇಳ್ತೀನಿ. ತ್ರೇತಾಯುಗದಲ್ಲಿ ಜಬಲ ಮಹರ್ಷಿ ಅಂತ ಒಬ್ರು ಇದ್ರಂತೆ. ಜಬಲ ಮಹರ್ಷಿಯವರು ಇಲ್ಲಿ ತಪಸ್ಸು ಮಾಡ್ತಿದ್ರು. ಅದಕ್ಕಿಂತ ಮುಂಚೆ ಸಾವಿರಾರು ಋಷಿಮುನಿಗಳೆಲ್ಲ ಇಲ್ಲಿ ಬಂದು ತಪಸ್ಸು ಮಾಡಿದಾರಂತೆ. ಈ ತಪಸ್ಸು ಮಾಡಿರೋ ಪುಣ್ಯಭೂಮಿನೇ ಜಪತ್ಕಟ್ಟೆ. ಜಬಲ ಮಹರ್ಷಿಗಳು ಇಲ್ಲಿ ಆಶ್ರಮ ಕಟ್ಕೊಂಡು ಎಲ್ರಿಗೂ ವಿದ್ಯಾದಾನ, ಆಮೇಲಿಂದ ತುಂಬ ದಣಿದು ಬರ್ತಾರೆ, ಅವ್ರಿಗೆಲ್ಲ ಆಶ್ರಯ ಎಲ್ಲ ಕೊಡ್ತಾ ಇದ್ರಂತೆ. ಹಾಗೆಯೇ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು ಇಲ್ಲಿಗೆ ಬಂದಿದ್ರಂತೆ. ಸೀತನ ಹುಡ್ಕೊಂಡು ಹೋಗ್ಬೇಕಾದ್ರೆ ಅವರು ದಾರಿನಲ್ಲಿ ಸಿಕ್ಕಿದ್ದು ಇದೇ ಜಪತ್ಕಟ್ಟೆ. ಈ ಜಪತ್ಕಟ್ಟೆನಲ್ಲಿ ಅವರು ವಾಸ್ತವ ಹೂಡಿ, ಅಂದರೆ ಅಲ್ಲೇ ಸ್ಟೇ ಆಗಿ ಶಿವಪಂಚಾಕ್ಷರಿ ಸ್ತೋತ್ರನ ಇಲ್ಲಿಂದನೇ ಅಂತೆ ಅವರು ಕಲ್ತ್ಕೊಂಡು ಹೋಗಿದ್ದು. ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಹರಿತಾ ಇರೋ ನದಿ ಒಂದು ಕಾವೇರಿ. ಈ ಕಾವೇರಿ ನದಿ ಪೂರ್ವದಿಂದ ದಕ್ಷಿಣಕ್ಕೆ ಹರಿಯುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ಥರ ತುಂಬ ಫೋರ್ಸ್ ಆಗಿ ನೀರು ಹರಿಯಲ್ಲ, ತುಂಬ ಶಾಂತವಾಗಿ ಪ್ರಶಾಂತವಾಗಿ ಹರಿಯುತ್ತೆ. ಅಲ್ಲಿ ನೀವು ಸ್ನಾನ ಮಾಡಿದಾಗ ನಿಮಗೆ ಒಂದು ಫೀಲ್ ಬರುತ್ತೆ. ಆಮೇಲೆ ತುಂಬ ಆಳ ಇಲ್ಲ, ಹೆದರ್ಕೊಳ್ಳೋ ನೆಸೆಸಿಟಿ, ನೀವು ತುಂಬ ಮುಂದಕ್ಕೆ ಹೋದ್ರೂ ನೀವು ಮುಳುಗಲ್ಲ. ನೀರು ಅಷ್ಟೇ ಶುದ್ಧವಾಗಿದೆ, ಯಾವುದೇ ಥರ ಗಲೀಜಿಲ್ಲ. ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ, ಇದೇ ಜಪತ್ಕಟ್ಟೆಗೆ ಇನ್ನೊಂದು ಹೆಸರಿದೆ. ಏನು ಗೊತ್ತಾ? ದಕ್ಷಿಣಾವರ್ತ. ಸುಮಾರು ವರ್ಷಗಳ ಹಿಂದೆ ಇದು ಆಲ್ಮೋಸ್ಟ್ ಬೀಳೋ ಸ್ಟೇಜಲ್ಲಿ ಇತ್ತಂತೆ. ಅಂದರೆ ಯಾವುದೇ ಥರ ಮೈಂಟೆನೆನ್ಸ್ ಇರಲಿಲ್ಲ. ಆಮೇಲಿಂದ ಇದನ್ನು ನೋಡಿ, ಈ ಥರ ಒಂದು ಜಾಗ ಇದೆ ಅಂತ ನೋಡಿ, KR ನಗರದಲ್ಲಿರುವಂಥ ಯೋಗಾನಂದೀಶ್ವರ ಸರಸ್ವತಿ ಅಂದರೆ ಆ ಮಠದವರು ಈ ದೇವಸ್ಥಾನದ ಪರಿಸ್ಥಿತಿ ನೋಡಿ ಅದನ್ನು ಕಂಪ್ಲೀಟಾಗಿ ರಿನೋವೇಟ್ ಮಾಡಿಸಿದ್ದಾರೆ. ಮುಂಚೆನೇ ಫೋನ್ ಮಾಡಿ ಹೇಳ್ತು ಅಂದರೆ ಅವರು ನಿಮಗೆ ಸ್ಟೇಗಾಗಲಿ, ಆಮೇಲೆ ಊಟದ ವ್ಯವಸ್ಥೆ ಪ್ರತಿಯೊಂದಕ್ಕೂ ಇದು ಮಾಡ್ತಾರೆ. ಆ್ಯಂಡ್ ಈ ದೇವಸ್ಥಾನದ ಪ್ರಾಕಾರ ತುಂಬ ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆಮೇಲೆ ಪ್ರಾಕಾರದ ಒಳಗಡೆ ಗಂಗಾಧರೇಶ್ವರ, ಶಾರದಮ್ಮನವರು, ಶ್ರೀ ಯೋಗಾಂಬ, ಶಂಕರಾಚಾರ್ಯರ ದೇವಸ್ಥಾನ ಪ್ರಾಕಾರದ ಒಳಗಡೆ ಇದೆ. ತುಂಬ ಒಳ್ಳೆ ಜಾಗ. ಸೊ ಈ ಜಾಗಕ್ಕೆ ನೀವು ಒಂದ್ಸಲ ವಿಸಿಟ್ ಮಾಡಿ. ಬೆಂಗಳೂರಿಂದ 205 ಕಿಲೋಮೀಟರ್ಸ್ ಏನೋ ಆಗುತ್ತೆ, ಅಂದರೆ 205 ಕಿಲೋಮೀಟರ್ ಆಗುತ್ತೆ. ಇದಿರೋದು ಹೆಬ್ಸೂರು ಅಂತ ಒಂದು ವಿಲೇಜಲ್ಲಿ, ಅಂದರೆ ಸಾಲಿಗ್ರಾಮ ಇದೆಯಲ್ಲ, ಸಾಲಿಗ್ರಾಮ ತಾಲೂಕು ಬರುತ್ತಿದ್ದು ಹೆಬ್ಸೂರು ಅಂತ ಈ ಹಳ್ಳಿ ಹೆಸರು. ಜಪತ್ಕಟ್ಟೆನಲ್ಲಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟ್ಬಿಟ್ವಿ. ಜಪತ್ಕಟ್ಟೆಯಿಂದ ನಾವು ಹೊರಟು ನೆಕ್ಸ್ಟ್ ನಾವು ರೀಚ್ ಆಗಿದ್ದ ಲೊಕೇಶನ್ ಬಂದು ರಾಮನಾಥ್ಪುರ ಅಂತ. ಹೋದಾಗ ವೀಕೆಂಡು ವಿಪರೀತ ರಶ್ ಇತ್ತು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ವಿ.
ತುಂಬ ರಶ್ ಇದ್ದಿದ್ದರಿಂದ ಆಲ್ಮೋಸ್ಟ್ 1 ಅವರ್ ಅಲ್ಲೇ ಹಿಡಿತು. ಸೊ ಅಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ವಿಗ್ರಹನ ತೋರ್ಸೋಕ್ಕೆ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಹಳೆ ವೀಡಿಯೋಗಳಿತ್ತು ನನ್ನ ಹತ್ರ, ಅದನ್ನು ಹಾಕ್ತೀನಿ ನೋಡಿ. ಸೊ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಅಗಸ್ತ್ಯೇಶ್ವರ. ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದರ ಹಿಂದ್ಗಡೆನೇ ಅಗಸ್ತ್ಯೇಶ್ವರ ದೇವಸ್ಥಾನ ಇರೋದು. ಅಲ್ಲಿಂದ ಅಷ್ಟೇ, ಅಲ್ಲಿ ನನ್ನ ಹತ್ರ ಹಳೆ ವಿಡಿಯೋ ಇರಲಿಲ್ಲ, ಅಲ್ಲೂ ರಶ್ ಇತ್ತು. ಅದಾದಮೇಲಿಂದ ಅಗಸ್ತ್ಯೇಶ್ವರ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲೇ ಇದ್ದ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ. ಆಂಜನೇಯನ ದೇವಸ್ಥಾನದಲ್ಲಿ ಆಂಜನೇಯನ ದರ್ಶನ ಮಾಡಿಕೊಂಡು ನದಿ ಹತ್ರ ಗಾಯತ್ರಿ ಬಂಡೆ ಇದೆ. ಗಾಯತ್ರಿ ಬಂಡೆ ಜೊತೆಗೆ ಗೋಗರ್ಭ ಅಂತ ಇನ್ನೊಂದು ಬಂಡೆ ಇದೆ. ಸೊ ಅವೆರಡೂ ನಾವು ಹೋಗೋಕ್ಕಾಗಿಲ್ಲ, ಬಟ್ ಅದರದ್ದು ವೀಡಿಯೋ ಹಾಕ್ತೀನಿ ನೋಡಿ. ಅದೆಲ್ಲ ಹಳೆ ವಿಡಿಯೋಗಳು. ಸೊ ಆದಷ್ಟು ಬೇಗ ಎಲ್ಲದನ್ನು ನೋಡೋಣ ಅನ್ನೋ ರೀಸನ್ಗೋಸ್ಕರ ನಾವು ಒಂದಷ್ಟೆಲ್ಲ ಸ್ಕಿಪ್ ಮಾಡಿದ್ದೀವಿ. ಅಲ್ಲಿಂದ ನಾವು ಬಂದು ಸೀದಾ ಪಟ್ಟಾಭಿರಾಮ ದೇವಸ್ಥಾನಕ್ಕೆ ಹೋದ್ವಿ. ಪಟ್ಟಾಭಿರಾಮ ದೇವಸ್ಥಾನದಲ್ಲೂ ರಶ್ ಇತ್ತು, ಬಟ್ ಪರವಾಗಿಲ್ಲ, ದರ್ಶನ ಆಯಿತು. ಅಲ್ಲೂ ದರ್ಶನ ಮುಗಿಸ್ಕೊಂಡು ನೋಡಿ, ಇದೆ ದೇವರು, ಪಟ್ಟಾಭಿರಾಮ ದೇವರು. ಸೊ ಪಟ್ಟಾಭಿರಾಮ ದೇವರು ಇಲ್ಲಿ ಸ್ಪೆಷಾಲಿಟಿ ಏನಂದರೆ, ಸೀತಮ್ಮನವರು ಬಂದು ರಾಮನ ತೊಡೆ ಮೇಲೆ ಕೂತಿದ್ದಾರೆ. ಸೊ ಇಲ್ಲಿ ಅದೆಲ್ಲ ಇದು ಪ್ರತಿಯೊಂದು ರಾಮನಾಥ್ಪುರದ್ದು ಇತಿಹಾಸನ ಹೇಳೋಕ್ಕೋಯ್ತು ಅಂದರೆ ಆಲ್ಮೋಸ್ಟ್ ಇದೇ ಒಂದೊಂದು ದೇವಸ್ಥಾನದ್ದು ಒಂದೊಂದು ದಿನ ಆಲ್ಮೋಸ್ಟ್ ಒಂದೊಂದು ವಿಡಿಯೋ ಆಗುತ್ತೆ. ಸೊ ಅದನ್ನು ನಾನು ಮುಂದಿನ ದಿನದಲ್ಲಿ ಡೀಟೈಲಾಗಿ ಹೇಳ್ತೀನಿ. ರಾಮನಾಥ್ಪುರದಲ್ಲಿ ಎಲ್ಲ ದೇವಸ್ಥಾನಗಳು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ರುದ್ರಪಟ್ಟಣ ಅಂತ ಒಂದು ಹಳ್ಳಿನಲ್ಲಿ. ಸೊ ಆ ರುದ್ರಪಟ್ಟಣದಲ್ಲಿರೋ ದೇವಸ್ಥಾನದ ಹೆಸರು ಬಂದು ತಂಬೂರಿ ಟೆಂಪಲ್ ಅಂತಲೇ ಅದು ಫೇಮಸ್ಸು. ಅದು ಯಾಕೆ ಅನ್ನೋದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್.